ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಹೊಸೂರಿಗೆ ಹೋಗಿದ್ದೆ. ಹೊಸೂರಿಗೆ ಹೋಗ್ಬಿಟ್ಟು ತುಂಬ ದಿವಸ ಆಯಿತು ಹೊಸೂರಿಗೆ ಹೋಗಿ. ಈ ಸತಿ ಹೊಸೂರಿಂದ ಯಾವ ಥರ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾವು ನಮ್ಮ ಎಲ್ಲರೂ ಹೋಗಿದ್ವಿ. ಅಲ್ಲಿ ಹೋಗಿದ ತಕ್ಷಣ ಇಳಿದ್ರಿ, ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್. ಇವತ್ತು ಕಾಲು ಇಕ್ಕೋಕ್ಕಾಗಿಲ್ಲ. ಸರಿ, ಓಕೆ ಆಯಿತು, ಬಂದಿದ್ದು ಹೆಂಗಿದ್ರು ಬಂದ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಒಳಕ್ಕೆ ನುಗ್ಗಿ ಹೆಂಗೋ ಹರ್ಸ ಬಿತ್ಕೊಂಡು ಹೂವು ತೊಗೊಂಡು ಐಚೆ ಬಂದ್ಬಿಟ್ವಿ. ಫೈನಲಿ ತೊಗೊಂಡ್ಬಂದ್ವಿ. ತಾವ್ರೆ ಸಿಕ್ಕಿಲ್ಲ. ಸರಿ, ಅದಕ್ಕೆ ಅಂತ ತಿರ್ಗಾ ಒಳಗಡೆ ಹೋಗಿ ತಿರ್ಗಾ ಹುಡುಕೊಂಡು ತಾವ್ರೆಯನ್ನು ತೊಗೊಂಡ್ಬಂದು ಮತ್ತು ಇನ್ನೊಂದು ಮಿಸ್ ಆಗೋಯ್ತು. ಈ ಸತಿ ನನಗೆ ಡೇರೆ ಹೂವು ಸಿಕ್ಕಿಲ್ಲ, ರೋಸ್ ಸಿಕ್ಕಿಲ್ಲ. ಏನು ಮಾಡೋಣ, ಫುಲ್ ಹೆವಿನೂ ರೇಟ್ ಆಗಿಬಿಟ್ಟಿದೆ. ನಾನು ಬಜೆಟ್ ಇಟ್ಕೊಂಡು ಹೋಗಿದ್ದು 1500 ಅಂತ, ಬಟ್ 2000 ಆಗೋಯ್ತು ಆಲ್ಮೋಸ್ಟ್ ಅಲ್ಲೇ ನನಗೆ. ಸರಿ, ಓಕೆ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದು ಎಲ್ಲ ಕೋಣಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಕೋಣಿಸ್ತಾ ಇದ್ದೀನಿ. ನನ್ನ ಮಕ್ಕಳು ಬೇರೆ ರೋಡ್ ಮೇಯ್ತಾ ಇದ್ದಾರೆ, ಮಮ್ಮಿ ನಾನು ಕೋಣಿಸ್ತೀನಿ ಅಂತ. ಅವ್ರನ್ನೂ ನೋಡಿಕೊಂಡು ಎಲ್ಲ ಕೋಣಿಸಿ ಎತ್ತಿಕ್ತಾ ಇದ್ದೀನಿ. ಸರಿ, ಚೆಂಡು ಹೂವು ಮುಗೀತು. ಸರಿ, ಇನ್ನೊಂದು ಸುಗಂಧರಾಜ ಹೂವು ತಂದಿದ್ದೆ ಹಾರ ಮಾಡೋದಕ್ಕೆ. ಹಾರ ಮಾಡ್ತಾಯಿದ್ದೀನಿ ನೋಡಿ. ಇದಾದಮೇಲೆ ಇನ್ನೊಂದು ಹೂವು ಇದೆ ಕೋಣಿಸ್ಬೇಕು, ಮಲ್ಲಿಗೆ ಹೂವು. ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಈ ಕರೆಂಟ್ ಬೇರೆ ಬಂದು ಹೋಗ್ತಾ ಇರೋದ್ರಿಂದ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ನನಗೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಏನೇನು ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನಂತರ ನೀವೆಲ್ಲರೂ ರೆಡಿ ಮಾಡ್ಕೊಂಡಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ಇಲ್ಲ ನಮ್ಮ ಥರ ಲಾಸ್ಟ್ ಮೂಮೆಂಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀರಾ? ಕಮೆಂಟ್ ಮಾಡಿ, ಮರಿಬೇಡಿ ಕಮೆಂಟ್ ಮಾಡೋದನ್ನು.